ಭಾರತದ ಸಂವಿಧಾನದ ವಿಧಿ 101 ಆರ್ಟಿಕಲ್ 101 ಸಂಸತ್ತಿನ ಸದಸ್ಯರ ಸ್ಥಾನಗಳು ಖಾಲಿಯಾಗುವ ಸಂದರ್ಭಗಳ ಬಗ್ಗೆ ವಿವರಿಸುತ್ತದೆ. ಒಬ್ಬ ವ್ಯಕ್ತಿಯು ಏಕಕಾಲದಲ್ಲಿ 2 ಸದನಗಳ ಸದಸ್ಯನಾಗಿರಲು ಸಾಧ್ಯವಿಲ್ಲ ಎಂಬುದು ಇದರ ಮುಖ್ಯ ಉದ್ದೇಶ. ಇದರ ಸಂಪೂರ್ಣ ವಿವರಣೆ ಇಲ್ಲಿದೆ. ವಿಧಿ 101 ಸ್ಥಾನಗಳ ತೆರವು ವೆಕೇಷನ್ ಆಫ್ ಸೀಟ್ಸ್. ಈ ವಿಧಿಯು 4 ಪ್ರಮುಖ ಅಂಶಗಳನ್ನು ಒಳಗೊಂಡಿದೆ. 1. ಉಭಯ ಸದನಗಳ ಸದಸ್ಯತ್ವ ಡ್ಯುವಲ್ ಮೆಂಬರ್ಶಿಪ್. ಯಾವುದೇ ವ್ಯಕ್ತಿಯು ಸಂಸತ್ತಿನ 2 ಸದನಗಳ ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯನಾಗಿರಲು ಸಾಧ್ಯವಿಲ್ಲ. ಒಂದು ವೇಳೆ ಒಬ್ಬ ವ್ಯಕ್ತಿ 2 ಸದನಗಳಿಗೆ ಆಯ್ಕೆಯಾದರೆ ಅವನು ಯಾವುದಾದರೂ ಒಂದು ಸದನದ ಸದಸ್ಯತ್ವವನ್ನು ಬಿಟ್ಟುಕೊಡಬೇಕು. ಇದನ್ನು ಸಂಸತ್ತು ರೂಪಿಸಿದ ಕಾನೂನಿನ ಮೂಲಕ ನಿರ್ಧರಿಸಲಾಗುತ್ತದೆ. 2. ರಾಜ್ಯ ಶಾಸಕಾಂಗ ಮತ್ತು ಸಂಸತ್ತಿನ ಸದಸ್ಯತ್ವ. ಒಬ್ಬ ವ್ಯಕ್ತಿಯು ಏಕಕಾಲದಲ್ಲಿ ಸಂಸತ್ತಿನ ಸದಸ್ಯ ಮತ್ತು ರಾಜ್ಯ ಶಾಸಕಾಂಗದ ವಿಧಾನಸಭೆ ಅಥವಾ ವಿಧಾನ ಪರಿಷತ್ತು ಸದಸ್ಯನಾಗಿರಲು ಸಾಧ್ಯವಿಲ್ಲ. ಒಂದು ವೇಳೆ ಇಂತಹ ಪರಿಸ್ಥಿತಿ ಉಂಟಾದರೆ ನಿರ್ದಿಷ್ಟ ಅವಧಿಯೊಳಗೆ ಅವನು ರಾಜ್ಯ ಶಾಸಕಾಂಗದ ಸ್ಥಾನಕ್ಕೆ ರಾಜೀನಾಮೆ ನೀಡದಿದ್ದರೆ ಅವನ ಸಂಸತ್ತಿನ ಸ್ಥಾನವು ಖಾಲಿಯಾಗುತ್ತದೆ. 3. ರಾಜೀನಾಮೆ ಮತ್ತು ಅನರ್ಹತೆ. ಸಂಸತ್ತಿನ ಸದಸ್ಯನೊಬ್ಬ ಈ ಕೆಳಗಿನ ಸಂದರ್ಭಗಳಲ್ಲಿ ತನ್ನ ಸ್ಥಾನವನ್ನು ಕಳೆದುಕೊಳ್ಳುತ್ತಾನೆ. ಅನರ್ಹತೆ. ಸಂವಿಧಾನದ ವಿಧಿ 102ರ ಅಡಿಯಲ್ಲಿ ತಿಳಿಸಲಾದ ಯಾವುದೇ ಅನರ್ಹತೆಗಳಿಗೆ, ಉದಾಹರಣೆಗೆ ಲಾಭದಾಯಕ ಹುದ್ದೆ, ಮಾನಸಿಕ ಅಸ್ವಸ್ಥತೆ, ದಿವಾಳಿತನ ಇತ್ಯಾದಿ ಒಳಗಾದಾಗ. ರಾಜೀನಾಮೆ. ಸದಸ್ಯನು ರಾಜ್ಯಸಭೆಯ ಸಭಾಪತಿಗೆ ಚೇರ್ಮನ್ ಅಥವಾ ಲೋಕಸಭೆಯ ಸಭಾಧ್ಯಕ್ಷರಿಗೆ ಸ್ಪೀಕರ್ ತನ್ನ ಸಹಿ ಇರುವ ಪತ್ರದ ಮೂಲಕ ರಾಜೀನಾಮೆ ನೀಡಿದಾಗ ಮತ್ತು ಅದನ್ನು ಅವರು ಅಂಗೀಕರಿಸಿದಾಗ. ಗಮನಿಸಿ, ರಾಜೀನಾಮೆಯು ಸ್ವಯಂಪ್ರೇರಿತವಾಗಿಲ್ಲ ಅಥವಾ ಸತ್ಯವಾಗಿಲ್ಲ ಎಂದು ಅಧ್ಯಕ್ಷರಿಗೆ, ಸಭಾಪತಿಗಳಿಗೆ ಅನಿಸಿದರೆ ಅವರು ಅದನ್ನು ತಿರಸ್ಕರಿಸುವ ಅಧಿಕಾರ ಹೊಂದಿರುತ್ತಾರೆ. 4. ಗೈರುಹಾಜರಿ ಆಬ್ಸೆನ್ಸ್. ಯಾವುದೇ ಸದಸ್ಯನು ಸದನದ ಅನುಮತಿಯಿಲ್ಲದೆ ಸತತವಾಗಿ 60 ದಿನಗಳ ಕಾಲ ಸದನದ ಎಲ್ಲಾ ಸಭೆಗಳಿಗೆ ಗೈರುಹಾಜರಾದರೆ ಸದನವು ಆ ಸದಸ್ಯನ ಸ್ಥಾನವನ್ನು ಖಾಲಿ ಎಂದು ಘೋಷಿಸಬಹುದು. ಈ 60 ದಿನಗಳನ್ನು ಲೆಕ್ಕಹಾಕುವಾಗ ಸದನವು ಸತತ 4 ದಿನಗಳಿಗಿಂತ ಹೆಚ್ಚು ಕಾಲ ಮುಂದೂಡಲ್ಪಟ್ಟ ಅವಧಿಯನ್ನು ಪರಿಗಣಿಸುವುದಿಲ್ಲ. ಸಂಕ್ಷಿಪ್ತ ಸಾರಾಂಶ. ಸನ್ನಿವೇಶ. ಪರಿಣಾಮ. ಉಭಯ ಸದನಗಳ ಆಯ್ಕೆ. ಒಂದು ಸ್ಥಾನವನ್ನು ಬಿಟ್ಟುಕೊಡಬೇಕು. ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗ. ಸಂಸತ್ತಿನ ಸ್ಥಾನ ತೆರವಾಗುತ್ತದೆ ರಾಜ್ಯ ಸ್ಥಾನಕ್ಕೆ ರಾಜೀನಾಮೆ ನೀಡದಿದ್ದರೆ. ವಿಧಿ 102ರ ಅಡಿ ಅನರ್ಹತೆ. ಸದಸ್ಯತ್ವ ರದ್ದಾಗುತ್ತದೆ. 60 ದಿನಗಳ ಸತತ ಗೈರು. ಸ್ಥಾನವನ್ನು ಖಾಲಿ ಎಂದು ಘೋಷಿಸಬಹುದು.